ವಿಜಯಕುಮಾರ್ ಹಾಗೆ ಟಿಎನ್ ನಾರಾಯಣಗೌಡರ ಸಾನ್ನಿಧ್ಯದಲ್ಲಿ ಕನ್ನಡ ರಾಜ್ಯೋತ್ಸವದ 3ನೇ ದಿನದ ಭವ್ಯ ಸಂಭ್ರಮ. ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ನಡೆದಂತಹ ಕನ್ನಡ ರಾಜ್ಯೋತ್ಸವದ 3ನೇ ದಿನದ ಆಚರಣೆಯಲ್ಲಿ ಹೂಡಿ ವಿಜಯಕುಮಾರ್ ಹಾಗೆ ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾದ ಟಿಎನ್ ನಾರಾಯಣಗೌಡರು ಭಾಗವಹಿಸಿ ಕಾರ್ಯಕ್ರಮಕ್ಕೆ ಭವ್ಯತೆಯನ್ನು ನೀಡಿದರು. ವಿವಿಧ ಸಂಘಟನೆಗಳ ಒಕ್ಕೂಟದಿಂದ ಹಬ್ಬದ ವಾತಾವರಣ ನಿರ್ಮಾಣಗೊಂಡು ಕರ್ನಾಟಕದ ಭವ್ಯ ಪರಂಪರೆಯನ್ನ ಪ್ರತಿಬಿಂಬಿಸಿದಂತಹ ಭರತನಾಟ್ಯ ಹಾಗೆ ಕನ್ನಡ ಕಲಾಕೃತಿಗಳು ಎಲ್ಲರ ಮನವನ್ನಾಗಿತ್ತು. ಹೂಡಿ ವಿಜಯಕುಮಾರ್ ಅವರು ಮಾತನಾಡಿ, ನಮ್ಮ ಕರ್ನಾಟಕದ ಜನತೆಗೆ ಕೆಲಸಕ್ಕೆ ಆದ್ಯತೆ ಕೊಡಬೇಕು, ಎಲ್ಲ ಕಂಪನಿಗಳಲ್ಲಿಯೂ ಕನ್ನಡಿಗರಿಗೆ ಪ್ರಾಮುಖ್ಯತೆ ದೊರಕಬೇಕು ಅಂತ ಹೇಳಿದರು. ಕಾರ್ಯಕ್ರಮದಲ್ಲಿ ನಮ್ಮ ತಾಲೂಕಿನ ಅಧ್ಯಕ್ಷರಾದಂತಹ ಶ್ರೀನಿವಾಸ್ ಮತ್ತೆ ಹಲವಾರು ಗಣ್ಯರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ರಾಷ್ಟ್ರಧನಿ ನ್ಯೂಸ್ ಕನ್ನಡ. ವರದಿಗಾರರು ಪುಷ್ಪ SV ಮಾಲೂರು. ಕರ್ನಾಟಕ ರಾಜ್ಯೋತ್ಸವ ಹರಿದು ಹಂಚಿ ಹೋಗಿದ್ದಂತ ಕನ್ನಡ ಮಾತಾಡುವಂತ ಪ್ರದೇಶಗಳಂತಹ ಒಂದಷ್ಟು ಹೈದರಾಬಾದ್ ಕರ್ನಾಟಕ, ಒಂದಷ್ಟು ಮುಂಬೈ ಕರ್ನಾಟಕ, ಮತ್ತೊಂದಷ್ಟು ಮದ್ರಾಸ್ ಕರ್ನಾಟಕದಲ್ಲಿ ಕನ್ನಡ ಮಾತಾಡುವಂತವರು ಹರಿದು ಹಂಚಿ ಹೋಗಿದ್ದಂತ ಕರ್ನಾಟಕ ಕನ್ನಡ ಭಾಷಿಕರು ಅಖಂಡವಾಗಿ ಒಂದಾದಂಥ ದಿವಸ 1956 ನವೆಂಬರ್ 1. ಆ ನವೆಂಬರ್ 1 ಕರ್ನಾಟಕ ಉದಯವಾದ ಕಾರಣಕ್ಕೆ ಹರಿದು ಹಂಚಿ ಹೋಗಿದ್ದಂಥ ಕನ್ನಡ ನಾಡು ಒಂದಾಯಿತು ಅನ್ನೋ ಕಾರಣಕ್ಕೋಸ್ಕರ ಇಡೀ ಕರ್ನಾಟಕದಲ್ಲಿ ಆ ದಿನವನ್ನ ಅದ್ದೂರಿಯಾಗಿ ಅರ್ಥಪೂರ್ಣವಾಗಿ ಇಡೀ ಕರ್ನಾಟಕದ ಮೂಲೆ ಮೂಲೆಯಲ್ಲಿ ಕನ್ನಡಿಗರು ಸಂಭ್ರಮಿಸ್ತಾರೆ. ಆದರೆ ಸಂಭ್ರಮ ಅನ್ನೋದಕ್ಕಿಂತ ಕನ್ನಡಿಗರು ಒಂದಷ್ಟು ರಾಜ್ಯೋತ್ಸವದ ಮುಖಾಂತರ ಜಾಗೃತಿ ಹಾಕ್ತಾರೆ, ಎಚ್ಚೆತ್ಕೋತಾರೆ. ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಒಂದಷ್ಟು ಧ್ವನಿಗೂಡಿಸ್ತಾರೆ. ಅಲ್ಲಲ್ಲೇ ಕನ್ನಡದ ಡಮರುಗ, ಕನ್ನಡದ ಬಾವುಟಗಳ ಹಾರುವ ಮುಖಾಂತರ ಕನ್ನಡದ ಬಾವುಟ ವಿಜೃಂಭಿಸುತ್ತೆ, ಕನ್ನಡಿಗರು ಸಂಭ್ರಮಿಸ್ತಾರೆ ಅನ್ನುವ ಒಂದು ಕಡೆ ಆ ಸಂಭ್ರಮ ಆದ್ರೆ, ಮತ್ತೊಂದು ಕಡೆ ನಮಗೆ ಅನೇಕ ಸಮಸ್ಯೆ ಯಾರಪ್ಪ ಅಂದ್ರೆ ಆ ವಿಧಾನಸೌಧದಲ್ಲಿ ಕೂತಿದಾರಲ್ಲ ಅಲಿಬಾಬಾ 40 ಮಂದಿ ಕಳ್ಳರು, ಅವರೇ ಅದಕ್ಕೆ ಸಾಕ್ಷಿ. ಅವರು ಸರಿಯಾಗಿದ್ರೆ ಕರ್ನಾಟಕದ ನೆಲದ ಸಮಸ್ಯೆ, ಕರ್ನಾಟಕದ ಗಡಿ ಸಮಸ್ಯೆ, ಕರ್ನಾಟಕದ ಭಾಷಾ ಸಮಸ್ಯೆ, ಕರ್ನಾಟಕದ ಮಕ್ಕಳ ಬದುಕಿನ ಸಮಸ್ಯೆ ಆಗಿರುವಂತ ಉದ್ಯೋಗದ ಸಮಸ್ಯೆಗೆ ಯಾವತ್ತೂ ಪರಿಹಾರ ಸಿಕ್ಕಿತ್ತು. ಕರ್ನಾಟಕದ ರಾಜ್ಯೋತ್ಸವ ಆಚರಿಸಿಕೊಳ್ಳುವ ಸಂದರ್ಭಕ್ಕೂ ಸಹ ಆ ಸಮಸ್ಯೆಗಳು ಸಮಸ್ಯೆಗಳಾಗೇ ಇದಾವೆ ಹೊತ್ತು ಅದಕ್ಕೆ ನಾವು ಪರಿಹಾರ ಕಂಡುಕೊಳ್ಳಿಕ್ಕೆ ಆಗಿಲ್ಲ, ಪರಿಹಾರ ಸಿಕ್ಕಿಲ್ಲ, ಸಿಗಕ್ ಸಾಧ್ಯ ಇಲ್ಲ ಅನ್ನೋದಾದ್ರೆ ಆ ವಿಧಾನಸೌಧದಲ್ಲಿ ಕೂತಿರೋರಿಗೆ ಈ ನಾಡು, ನುಡಿ, ನೆಲ, ಜಲ, ಭಾಷೆಯ ಬಗ್ಗೆ ಇಲ್ಲದ ಕಾಳಜಿ, ಅವ್ರಿಗೆ ಯಾರಿಗೂ ಬದ್ಧತೆ ಇಲ್ಲ, ಅವ್ರಿಗೆ ಯಾರಿಗೂ ನಿಷ್ಠೆ ಇಲ್ಲ, ಅವ್ರಿಗೆ ಯಾರಿಗೂ ಕನ್ನಡದ ಸ್ವಾಭಿಮಾನದ ಕಿಚ್ಚಿಲ್ಲ. ಆದ ಕಾರಣ ನಮ್ಮ ನಾಡಿನ ಸಮಸ್ಯೆಗಳು ಇವತ್ತಿಗೂ ಪರಿಹಾರ ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗಿಲ್ಲ. ನಾನು ಬೆಳಗ್ಗೆ ಸಿದ್ದರಾಮಯ್ಯನವ್ರನ್ನ ಭೇಟಿ ಮಾಡಿದ್ದೆ. ಸಿದ್ದರಾಮಯ್ಯನವರು ಭೇಟಿ ಮಾಡಿ ಕರ್ನಾಟಕದ ಮಕ್ಕಳ ಉದ್ಯೋಗದ ಬಗ್ಗೆ, ಯಾವ ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿ ಆಗಿದ್ದಂತ ಆ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಒಂದು ಕೂಗಿಯನ್ನು ಕೇಳಿ ಬಂದಿತ್ತು. ಕನ್ನಡದ ನಾಡಿನ ಮಕ್ಕಳಿಗೆ ಇಲ್ಲಿ ಉದ್ಯೋಗ ಸಿಗಬೇಕು, ಅದಕ್ಕೊಂದು ಮೀಸಲಾತಿ ತನ್ನಿ.
ಕನ್ನಡದ ಮಕ್ಕಳ ಉದ್ಯೋಗ ಮೀಸಲಾತಿ ತನ್ನಿ ಅಂತ ಹೇಳಿ ಆಗ ಕೂಗು ಕೇಳಿಬಂದಾಗ ಅವತ್ತಿನ ಮುಖ್ಯಮಂತ್ರಿಗಳಾಗಿದ್ದಂಥ ರಾಮಕೃಷ್ಣ ಹೆಗಡೆ ಅವರು ಒಂದು ಸಮಿತಿಯನ್ನು ನೇಮಕ ಮಾಡಿದ್ರು. ಅವತ್ತಿನ ನ್ಯಾಯಮೂರ್ತಿಗಳಾಗಿದ್ದಂಥ ಸರೋಜಿನಿ ಮಹಿಷಿಯವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ರಚನೆಯಾಗಿ ಯಾವ್ಯಾವ